Hello everyone, welcome back you all into the CAD Design in Kannada YouTube ಚಾನಲ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟರ್ನಿಂಗ್ 2D ಡ್ರಾಯಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ಆ ಒಂದು ಡ್ರಾಯಿಂಗ್ ನಾವು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅಲ್ಲಿ ಡ್ರಾ ಮಾಡಿಬಿಟ್ಟು ಮಷೀನಿಂಗ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಓಕೆ, ಸೊ ನೋಡಿ ಸ್ನೇಹಿತರೆ, ಸ್ಕ್ರೀನ್ಗೆ ಮೂವ್ ಆಗ್ತಾ ಇದ್ದೀನಿ ಇವಾಗ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿರುವಂತಹ ಡ್ರಾಯಿಂಗನ್ನು ನಾನಿಲ್ಲಿ ಡ್ರಾ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ಈ ಸ್ಟೆಪ್ ಬೈ ಸ್ಟೆಪ್ ನಾನು ವಿತ್ ಡ್ರಾಯಿಂಗನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಡ್ರಾ ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ಹಾಗಾದರೆ ಫಸ್ಟ್ ನಾವಿಲ್ಲಿ ಫೈಲಿಗೆ ಮೂವ್ ಆಗೋಣ. ಸೊ ಇಲ್ಲಿ ಹೊಸ ವಿಂಡೋ ಅಂತಿರುತ್ತೆ, ನೀವು ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊತ ಹೋಗೋಣ. ಸೊ ಹಾಗಾದರೆ ಫಸ್ಟ್ ನಾನು ಡ್ರಾಯಿಂಗನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಾವು ಡ್ರಾಯಿಂಗನ್ನು ಇವತ್ತು ಸೊ ಕರೆಕ್ಟ್ ಈ 0 ಪಾಯಿಂಟ್ ಏನಿದ್ರ, ಸೊ ಈ 0 ಪಾಯಿಂಟಿಂದ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ರೈಟ್, ಸೊ ಫಸ್ಟಿಗೆ ನಾವು ಔಟರ್ ಡಯಾ ಆ್ಯಂಡ್ ಓವರಾಲ್ ಲೆಂತನ್ನು, ಸೊ ಮ್ಯಾಕ್ಸಿಮಮ್ ಡಯಾಮೀಟರ್ ಆ್ಯಂಡ್ ಓವರಾಲ್ ಲೆಂತ್ ಇರುವಂತಹ ಒಂದು ರೆಕ್ಟ್ಯಾಂಗಲನ್ನು ನಾವು ಡ್ರಾ ಮಾಡ್ಕೊಬೇಕು. ಸೊ ಮ್ಯಾಕ್ಸಿಮಮ್ ಡಯಾಮೀಟರ್ ನಮಗೆ ಎಷ್ಟಿದೆ? ಡಯಾಮೀಟರ್ 84 ಇದೆ. ಆ್ಯಂಡ್ ಇನ್ನು ನಮಗೆ ಲೆಂತ್, ಓವರಾಲ್ ಲೆಂತ್ ಬಂದು 130 ಇದೆ. ರೈಟ್, ಸೊ 130 ಇಂಟು 84ಗೆ ಒಂದು ರೆಕ್ಟ್ಯಾಂಗಲ್ ನಾವು ಕ್ರಿಯೇಟ್ ಮಾಡೋಣ ಇವಾಗ. ಸೊ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ವೈರ್ ಫ್ರೇಮಲ್ಲಿ ಹೋದರೆ ರೆಕ್ಟ್ಯಾಂಗಲ್ ಸಿಗುತ್ತೆ. ಸೊ ರೆಕ್ಟ್ಯಾಂಗಲ್ ಮೇಲೆ ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ, ಸೊ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇನ್ನೂ ಒಂದು ಆಪ್ಷನ್ಸ್ ಕಾಣುತ್ತೆ ಇಲ್ಲಿ, ರೆಕ್ಟ್ಯಾಂಗುಲರ್ ಶೇಪ್ಸ್ ಅಂತೇಳಿ. ಸೊ ರೆಕ್ಟ್ಯಾಂಗುಲರ್ ಶೇಪ್ಸನ್ನು ಸೆಲೆಕ್ಟ್ ಮಾಡಿ. ಸೊ ರೆಕ್ಟ್ಯಾಂಗುಲರ್ ಶೇಪ್ಸ್ ಅಂದರೆ ಯಾಕಂದರೆ ನಮಗೆ ಬೇಕಾಗಿರುವಂತಹ ಪೊಸಿಷನ್ ಅಂದರೆ ಫೇಸಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಡ್ರಾಯಿಂಗನ್ನು ಡ್ರಾ ಮಾಡ್ಕೊಳ್ಬೋದು. ಫೇಸನ್ನು ನಮಗೆ ಬೇಕಾಗಿರೋ ಸೈಜಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ ನಾನು ಸೊ ಇಲ್ಲಿ ಸೈಡ್, ಸೊ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ಏರೋ ಮಾರ್ಕ್ ಮೇಲೆ ಒರಿಜಿನ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಯಾಕಂದರೆ ನಮ್ಮ ಡ್ರಾಯಿಂಗ್ ಸ್ಟಾರ್ಟ್ ಆಗಿರೋದು ಕೂಡ ಇದ್ಲೇರಿಂದ ಸ್ಟಾರ್ಟ್ ಆಗಿದೆ, ಇದೇ ಒರಿಜಿನ್ ಪಾಯಿಂಟಿಂದ ಸ್ಟಾರ್ಟ್ ಆಗಿದೆ. ಆ ಒಂದು ರೀಸನ್ಗೋಸ್ಕರ ಈ ರೀತಿ ಸೆಲೆಕ್ಟ್ ಮಾಡಿ. ದೆನ್ ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿ, ಡ್ರ್ಯಾಗ್ ಆ್ಯಂಡ್ ಕ್ಲಿಕ್ ಹಿಯರ್. ಸೊ ಇಲ್ಲಿ ನಮ್ಮ ಡ್ರಾಯಿಂಗ್ ಕಾಣ್ತಾ ಇದೆ. ಸೊ ಇವಾಗ ಇದರ ಒಂದು ವಿಡ್ತ್ ಆ್ಯಂಡ್ ಹೈಟ್ ಹ್ಯಾಸ್ ಪರ್ ನಮ್ಮ ಡ್ರಾಯಿಂಗ್ ಎಷ್ಟಿದೆ ಅದನ್ನು ನಾವು ವ್ಯಾಲ್ಯೂ ಕೊಡ್ತೀನಿ. ಸೊ ವಿಡ್ತ್ ಅಂದರೆ ಇಲ್ಲಿ ಓವರಾಲ್ ಲೆಂತ್ ಇತ್ತಲ್ಲ ನಮಗೆ, ಸೊ 130 mm ಅಲ್ಲಿ ಇತ್ತು. ಆ್ಯಂಡ್ ಇಲ್ಲಿ ಹೈಟ್ ಕೊಟ್ಟಿದ್ದಾನೆ, ಹೈಟ್ ಅಂದರೆ ಡಯಾಮೀಟರ್ ಇಲ್ಲಿ. ಸೊ ಡಯಾಮೀಟರ್ 84 ಇತ್ತು. ರೈಟ್, ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ರೆಕ್ಟ್ಯಾಂಗಲ್ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ವೈರ್ ಫ್ರೇಮಲ್ಲಿ ಹೋಗಿ ಲೈನಲ್ಲಿ ಸ್ವಲ್ಪ ಥಿಕ್ನೆಸ್ಸನ್ನು ಜಾಸ್ತಿ ಮಾಡಿ, ಇನ್ನು ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ತೀರಾ, ಫಸ್ಟಿಗೆ ಸೆಟ್ ಮಾಡಿ. ಇಲ್ಲಿ ಥಿಕ್ನೆಸ್ ಫಸ್ಟಿಗೆ ಸೆಟ್ ಮಾಡಿದರೆ ನಾವು ಡ್ರಾ ಮಾಡುವಂತಹ ಪ್ರತಿ ಲೈನ್, ಸೊ ನಾವು ಅಪ್ಲೈ ಮಾಡುವ ಅಡ್ವಾನ್ಸ್ ಆ ಒಂದು ಥಿಕ್ನೆಸ್ಸಲ್ಲಿ ಡ್ರಾ ಹಾಕೊಂತ ಬರುತ್ತೆ. ಓಕೆ, ಸೊ ಫಸ್ಟ್ ಪೋರ್ಷನ್ ಡ್ರಾ ಮಾಡಿದ್ದೀವಿ. ಸೊ ಇವಾಗ ನಾವು ಟರ್ನಿಂಗ್ ಪ್ರೊಫೈಲ್ಸನ್ನು ಡ್ರಾ ಮಾಡ್ಕೊತ ಹೋಗೋಣ. ಸೊ ಇವಾಗ ನಮಗೆ ಈ ಲೈನ್ ಡ್ರಾ ಆಗಿದೆ. ರೈಟ್, ಸೊ ಇಲ್ಲಿ ನಮಗೆ ಡಯಾಮೀಟರ್ ಎಷ್ಟಿದೆ? 32. ಸೊ ಡಯಾಮೀಟರ್ 32 ವಿತ್ ರೆಸ್ಪೆಕ್ಟ್ ಟು 35 ತನಕ ಇದೆ. ಸೊ ಫಸ್ಟಿಗೆ ನಾವು ಏನು ಮಾಡೋಣ ಡಯಾಮೀಟರ್ಸ್, ಸೊ ಡಯಾಮೀಟರ್ ಲೈನನ್ನು ಡ್ರಾ ಮಾಡ್ಕೊತೀನಿ ನಾನು ಇವಾಗ. ಡಯಾಮೀಟರ್ 32 ಇದೆ, ಡಯಾಮೀಟರ್ 45, ಡಯಾಮೀಟರ್ 64. ಈ ಮೂರು ಲೈನನ್ನು ಆಫ್ಸೆಟ್ ಮಾಡೋಣ ನಾವು, 32, 45 ಆ್ಯಂಡ್ 64. ಓಕೆ, ಸೊ ನೋಡಿ ಇವಾಗ ಹಾಗೆ ನಾನು ಮಾಸ್ಟರ್ ಕ್ಯಾಮಲ್ಲಿ ಮೂವ್ ಆಗ್ತಾ ಇದ್ದೀನಿ. ಫಸ್ಟಿಗೆ ಒಂದು ಸೆಂಟ್ರ್ ಲೈನನ್ನು ಡ್ರಾ ಮಾಡೋಣ ನಾವು. ಇಲ್ಲಿ ವೈರ್ ಫ್ರೇಮಲ್ಲಿ ಹೋಗಿ ಲೈನ್ ಆಪ್ಷನ್ಸ್ ಇರುತ್ತೆ, ಲೈನನ್ನು ಚೂಸ್ ಮಾಡಿ. ಸೊ ಇಲ್ಲಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇರ್ತಿ ಒಂದು ಸೆಂಟ್ರ್ ಲೈನನ್ನು ಡ್ರಾ ಮಾಡಿ. ಸೊ ಇಲ್ಲಿ ನೋಡಿ ಸೇಮ್ ವೈರ್ ಫ್ರೇಮಲ್ಲಿ ನಮಗೆ ರೈಟ್ ಸೈಡ್ ಆಫ್ಸೆಟ್ ಎಂಟಿಟಿ ಅಂತೇಳಿ ಒಂದು ಕಮಾಂಡ್ ಇದೆ. ಸೊ ಆಫ್ಸೆಟ್ ಎಂಟಿಟಿನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಆಫ್ಸೆಟ್ ಎಂಟಿಟಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಬಾಟಮ್ ಅಲ್ಲಿ ನೋಡಿ ಬೋತ್ ಸೈಡ್ ಅಂತೇಳಿ ಆಪ್ಷನ್ಸ್ ಇರುತ್ತಲ್ಲ, ಸೊ ಬೋತ್ ಸೈಡನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಡಿಸ್ಟೆನ್ಸ್ ಇದೆ. ಓಕೆ, ಫಸ್ಟಿಗೆ ನಾವು ಲೈನನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಡಿಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿಸ್ಟೆನ್ಸ್ 25 ಇದೆಯಲ್ಲ, ಸೊ ನಮ್ಮ ಡ್ರಾಯಿಂಗ್ ಪ್ರಕಾರ ನಾವು ಇದನ್ನು ಮಾಡಿಫಿಕೇಶನ್ ಮಾಡ್ಕೊಂಡು ಹೋಗ್ಬೇಕು. ಸೊ ನೋಡಿ ಫಸ್ಟ್ ನಮ್ಮ ಡಯಾಮೀಟರ್ 32 ಇದೆ. ಸೊ 32ನ ನಾನು ಆಫ್ಸೆಟ್ ಮಾಡ್ತೀನಿ ಇವಾಗ. ಸೊ ಡಿಸ್ಟೆನ್ಸ್ ಇಲ್ಲಿ 32 ಬಂದು ಡಯಾಮೀಟರಲ್ಲಿ ಇದೆ. ಸೊ ನಮಗೆ 32 ಕೊಟ್ಟು ನಾನು ಜಸ್ಟ್ ಎಂಟ್ರ್ ಮೇಲೆ ಫ್ರೆಶ್ ಮಾಡಿದರೆ ನಮಗೆ ಓವರಾಲ್ ಸೊ 32 ಆ್ಯಂಡ್ ಇಲ್ಲಿ 32 ಟೋಟಲ್ 64 ಕನ್ಸಿಡರ್ ಮಾಡುತ್ತೆ.
ಸೊ ಅದಕ್ಕೆ ನಮಗೆ ಹಾಫ್ ಪೋರ್ಷನ್ಗೆ ನಾವು ಡ್ರಾ ಮಾಡ್ಕೊಬೇಕು. ಅಂದರೆ 32/2ಗೆ ಡ್ರಾ ಮಾಡ್ಕೊಬೇಕು. ಸೊ /2 ದೆನ್ ಎಂಟ್ರಿ ಮೇಲೆ ಫ್ರೆಶ್ ಮಾಡಿ ಈ ರೀತಿ. ಸೊ ಅವನು ರೈಟ್. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಡ್ರಾಫ್ಟಿಂಗಲ್ಲಿ ಹೋಗಿ ನಮಗೆ ಸ್ಮಾರ್ಟ್ ಡೈಮೆನ್ಷನ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಡೈಮೆನ್ಷನ್ಸ್ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಬಹುದು. ಸೊ ಇವಾಗ ಫಸ್ಟ್ ಲೈನ್ ಸೆಲೆಕ್ಟ್ ಮಾಡಿದ್ದೀನಿ, ಸೆಕೆಂಡ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಇದರ ಡಿಸ್ಟೆನ್ಸ್ ನೋಡಿ ಆಸ್ ಪರ್ ನಮ್ಮ ಡ್ರಾಯಿಂಗ್ 32 ಬಂದಿದೆ. ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಇವಾಗ ಅಗೇನ್ ಡ್ರಾಯಿಂಗಲ್ಲಿ ಮೂವ್ ಆಗೋಣ. ಸೊ 45 ಆ್ಯಂಡ್ 64 ಇವೆರಡನ್ನು ಕೂಡ ನಾನು ಡ್ರಾ ಮಾಡ್ಬಿಡ್ತೀನಿ ಇವಾಗ. ಸೇಮ್ ಅಗೇನ್ ಗೋ ಟು ವೈರ್ ಫ್ರೇಮ್ ಕಮಾಂಡ್ ಆ್ಯಂಡ್ ಸೆಲೆಕ್ಟ್ ಲೈನ್ ಎಂಟಿಟಿ. ಸೊ ಸೆಂಟ್ರಲ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಸೈಡ್ ಕ್ಲಿಕ್ ಮಾಡಿ. ಸೊ ಇಲ್ಲಿ 45/2 ದೆನ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇನ್ನೊಮ್ಮೆ ಸೆಂಟ್ರಲ್ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು 64/2 ದೆನ್ ಓಕೆ. ಸೊ ಈ ರೀತಿ ಲೈನ್ಸ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಅಗೇನ್ ಸ್ಮಾರ್ಟ್ ಡೈಮೆನ್ಷನ್ ಅಲ್ಲಿ ಹೋಗಿ ಡ್ರಾಫ್ಟಿಂಗ್ ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಡೈಮೆನ್ಷನ್ಸ್ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು. ಡಯಾಮೀಟರ್ ನಾವು ಆಸ್ ಪರ್ ನಮ್ಮ ಡ್ರಾಯಿಂಗ್ ಬಂದಿದೆಯಲ್ಲ ಅಂತೇಳಿ. ಸೊ ನಾವು ಸೆಕೆಂಡ್ ಒನ್ ದೆನ್ ಲಾಸ್ಟ್ ಒನ್. ಸೊ ಈ ರೀತಿ ಕಲರ್ ಏನಾದರೂ ಡಿಫ್ರೆಂಟ್ ಇದ್ರೆ ನೀವು ಮೌಸ್ನ ರೈಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಯರ್ ಕಲರ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಕ್ಲಿಯರ್ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಓಕೆ. ಸೊ ಈ ರೀತಿ ನಾವು ಆಸ್ ಪರ್ ನಮ್ಮ ಡ್ರಾಯಿಂಗ್ ಇವಾಗ ಡ್ರಾ ಮಾಡಿದ್ದೀವಿ, ರೈಟ್. ಸೊ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಲೆಂತ್. ಸೊ ಈ ಲೆಂತ್ ಏನಿದೆಯಲ್ಲ 35, 84 ಆ್ಯಂಡ್ ಲೆಫ್ಟ್ ಸೈಡಿಂದ 33ಗೆ. ಸೊ ಈ ಮೂರು ಲೈನನ್ನು ಆಫ್ಸೆಟ್ ಮಾಡ್ಕೊತ ಹೋಗೋಣ. ಫಸ್ಟ್ 35 ಆ್ಯಂಡ್ 80. ಸೊ ಅಗೇನ್ ಮಾಸ್ಟರ್ ಕ್ಯಾಮಲ್ಲಿ ಮೂವ್ ಆಗ್ತಾ ಇದ್ದೀನಿ. ಸೇಮ್ ವೈರ್ ಫ್ರೇಮಲ್ಲಿ ಹೋಗಿ ನಮ್ಗಿಲ್ಲಿ ಆಫ್ಸೆಟ್ ಎಂಟಿಟಿ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೆಲೆಕ್ಟ್ ದಿಸ್ ಆಫ್ಸೆಟ್ ಎಂಟಿಟಿ. ಸೊ ಫಸ್ಟ್ ಒಂದು ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಸೊ ಇಲ್ಲಿ ಸೆಲೆಕ್ಟೆಡ್ ಸೈಡ್ ಡಿಸ್ಟೆನ್ಸ್ ಕೇಳ್ತಾ ಇದೆ. ಸೊ ಆಸ್ ಪರ್ ನಮ್ಮ ಡ್ರಾಯಿಂಗ್ ಒಂದು 35 ಇದೆ, ಇನ್ನೊಂದು 80 ಇದೆ, ರೈಟ್. ಸೊ ಮಾಸ್ಟರ್ ಕ್ಯಾಮಲ್ಲಿ ಮೂವ್ ಹೋಗ್ತೀನಿ. ಡಿಸ್ಟೆನ್ಸ್ ಬಂದು 35 ದೆನ್ ಓಕೆ. ಅಗೇನ್ ಸೇಮ್ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ 80 ದೆನ್ ಓಕೆ. ದೆನ್ ಅಗೇನ್ ಸೆಲೆಕ್ಟ್ ದಿಸ್ ಒನ್ ಆ್ಯಂಡ್ ಕ್ಲಿಕ್ ದಿಸ್ ಸೈಡ್. ದ ಡಿಸ್ಟೆನ್ಸ್ ಇಸ್ 33 ದೆನ್ ಓಕೆ. ಸೊ ಈ ರೀತಿ ನಾವು ಡಿಸ್ಟೆನ್ಸ್ಗೆ ಆಫ್ಸೆಟ್ ಮಾಡ್ಕೊಂಡಿವಿ. ಸೊ ಅಗೇನ್ ಇದನ್ನು ಕೂಡ ನಾವು ಡ್ರಾಫ್ಟಿಂಗ್ ಅಲ್ಲಿ ಮೂವ್ ಆಗಿ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಇಂದ ಡೈಮೆನ್ಷನ್ಸ್ ಅನ್ನು ತೋರಿಸೋಣ ನಾವು. ಸೊ ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡ್ಕೊಂಡಿ ನಾನು. ಸೊ ಎಲ್ಲ ಸೊ ಈ ಒರಿಜಿನ್ ಪಾಯಿಂಟ್ ಇಂದ ಸೊ ಇಲ್ಲಿಗೆ ನಮಗೆ ಡಿಸ್ಟೆನ್ಸ್ 35 ಇದೆ. ದೆನ್ ಅಗೇನ್ ಸೇಮ್ ಒರಿಜಿನ್ ಪಾಯಿಂಟ್ ಇಂದ ಇಲ್ಲಿಗೆ 80 ಡಿಸ್ಟೆನ್ಸ್ ಕೊಟ್ಟಿದ್ದವನು. ಸೊ ಇದನ್ನ ಈ ರೀತಿ ಮೇಲ್ಗಡೆ ಮೂವ್ಮೆಂಟ್ ಮಾಡಿಬಿಟ್ಟು ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ ನಮಗೆ, ಹಾರಿಜೆಂಟಲ್ ಬೇಕಾ ವರ್ಟಿಕಲ್ ಬೇಕಾ. ಸೊ ಯಾವ ರೀತಿ ಬೇಕು ನಾವು ಆ ರೀತಿ ಡೈಮೆನ್ಷನ್ಸ್ ಅನ್ನ ಅಪ್ಲೈ ಮಾಡ್ಬೋದು. ದೆನ್ ಸೊ ಈ ಪಾಯಿಂಟ್ ಇಂದ ಇಲ್ಲಿಗೆ ಆಸ್ ಪರ್ ನಮ್ಮ ಡ್ರಾಯಿಂಗ್ 33 ಕೊಟ್ಟಿದ್ದ. ದೆನ್ ಮೌಸ್ ರೈಟ್ ಕ್ಲಿಕ್ ಆ್ಯಂಡ್ ಕ್ಲಿಯರ್ ಕಲರ್. ಓಕೆ. ಸೊ ಇವಾಗ ನೋಡಿ ನಮ್ಮ ಡ್ರಾಯಿಂಗ್ ಪ್ರಕಾರ ನಾವು ಡ್ರಾ ಮಾಡಿದ್ದೀವಿ. ಸೊ ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಟ್ರಿಮ್ಮಿಂಗ್. ಇವಾಗ ಟ್ರಿಮ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಸೊ ಇನ್ನೊಂದು ನಾವು ಇಲ್ಲಿ ಮಿಸ್ ಮಾಡಿದ್ವಿ. ಸೊ ಈ 10 mm ಗೆ ಇನ್ನೊಂದು ಲೈನ್ ಇದೆ. ಸೊ ಇದನ್ನು ಕೂಡ ನಾನು ಇವಾಗ ಡ್ರಾ ಮಾಡ್ತೀನಿ 35 ಇಂದ 10ಗೆ. ಓಕೆ. ಸೊ ಅಗೇನ್ ಮಾಸ್ಟರ್ ಕ್ಯಾಮಲ್ಲಿ ಮೂವ್ ಆಗ್ತೀನಿ. ಸೊ ಈ 35 ಆಫ್ಸೆಟ್ ಮಾಡೋಣ ನಾವು. ಸೇಮ್ ಆಗಿ ವೈರ್ ಫ್ರೇಮಲ್ಲಿ ಹೋಗಿ ಆ್ಯಂಡ್ ಆಫ್ಸೆಟ್ ಎಂಟಿಟಿನ ಸೆಲೆಕ್ಟ್ ಮಾಡ್ಕೊಂಡು ಲೈನ್ ಡೈರೆಕ್ಷನ್ ಡಿಸ್ಟೆನ್ಸ್ 10 mm ದೆನ್ ಓಕೆ. ಅಗೇನ್ ಡ್ರಾಫ್ಟಿಂಗಲ್ಲಿ ಹೋಗೋಣ. ಸ್ಮಾರ್ಟ್ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವೆರಡು ಡಿಸ್ಟೆನ್ಸ್ ನಮಗೆ 10 mm ಇದೆಯಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ನಾವು ಸೊ ಬಾಟಮಲ್ಲಿ. ಓಕೆ. ಸೊ ಆಸ್ ಪರ್ ನಮ್ಮ ಡ್ರಾಯಿಂಗ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವಾಗ ನಾವು ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕರೆಕ್ಟ್ ಪ್ರಾಪರ್ ಆಗಿ ನಾವು ಟ್ರಿಮ್ಮಿಂಗ್ ಮಾಡ್ಕೊಂಡು ಹೋಗ್ಬೇಕು.
ಸೊ ನೋಡಿ ಟ್ರಿಮ್ಮಿಂಗ್ ಮಾಡುವಾಗ ನಿಮ್ಗೆ ಕೆಲವೊಂದಿಷ್ಟು ಟ್ರಿಕ್ಸ್ ಅನ್ನು ಹೇಳ್ತೀನಿ. ನೀವು ಡಯಾಮೀಟರ್ 32 ಫಸ್ಟಿಗೆ ಡಯಾಮೀಟರ್ 32 35. ಸೊ ಮಿಡ್ಲಲ್ಲಿ ಏನು ಲೈನ್ಸ್ ಇದಾವಲ್ಲ ಇವೆಲ್ಲ ಲೈನ್ಸ್ ರಿಮೂವ್ ಮಾಡ್ಬೇಕು. ಓಕೆ, ಸೊ ದೆನ್ ಇದೇ ರೀತಿ ಡಯಾಮೀಟರ್ 45 ಇದೆ. ಸೊ 45 ಇಲ್ಲಿರುವಂಥ ಲೈನ್ಸ್ ಎಲ್ಲ ರಿಮೂವ್ ಮಾಡ್ಕೊಂತ ಹೋಗ್ಬೇಕು. ಸೊ 1 by 1 ನಾವು ನೀಟಾಗಿ ಲೈನ್ಸನ್ನು ಡಿವೈಡ್ ಮಾಡ್ಕೊತ ಹೋಗೋಣ. ಇವಾಗ ಸೇಮ್ ಮಾಸ್ಟರ್ ಕ್ಯಾಮಲ್ಲಿ ಮೂವ್ ಆಗ್ತಾ ಇದ್ದೀನಿ. ಸೊ ನಮ್ಗೆ ಇಲ್ಲಿ ಡಿವೈಡ್ ಆಪ್ಷನ್ಸ್ ಇದೆಲ್ಲ, ಸೊ ಡಿವೈಡ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ. ಸೊ ಈ ಲೈನ್ಸ್ ನಮಗೆ ಅಪ್ ಟು 32 ಲೈನಲ್ಲಿದೆ. ಸೊ ಇಲ್ಲಿ ತನಕ ಇದೆ. ಸೊ ಇವೆಲ್ಲ ನಮಗೆ ಬೇಡ, ರಿಮೂವ್ ಮಾಡಿ, ಜಸ್ಟ್ ಟ್ರಿಮ್ ಇಟ್. ಸೊ 32 ಲೈನ್ ಇಲ್ಲಿದೆ, ಈ ರೀತಿ ಇವನ್ನೆಲ್ಲವೂ ಟ್ರಿಮ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನಮಗೆ 45ಗೆ, ಸೊ 45 ಇದೆ. ಸೊ 45 ಲೈನ್ಸ್ ಬಿಟ್ಟು ರಿಮೈನಿಂಗ್ ಎಲ್ಲವನ್ನು ಟ್ರಿಮ್ ಮಾಡಿ ಈ ರೀತಿ. ಓಕೆ, ಸೊ ಅಗೇನ್ ಸೇಮ್ ಇದು ಕೂಡ ನಮಗೆ 45ಗೆ ಇದೆ. ಡಿಲೀಟ್ 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 ಡಿಲೀಟ್. ಸೊ ದೆನ್ ಲಾಸ್ಟ್ ಲೈನ್ ನಮಗೆ 64 ಲೈನ್ ಇಲ್ಲಿದೆ. ಸೊ ಇದು ಮೇಲ್ಗಡೆದು ನಮಗೆ ಬೇಕಾಗಿಲ್ಲ. 64 ಲೈನ್. ಸೊ ಈ ರೀತಿ. ಸೊ ಅಗೇನ್ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಡ್ರಾಯಿಂಗ್ ಎಲ್ಲ ಮೂವ್ ಆಗಿ. ಸೊ ಇಲ್ಲಿ ತನಕ ನಾವು ಮೂವ್ ಆಗಿದ್ದೀವಿ. ಸೊ ರಿಮೈನಿಂಗ್ ಪೋರ್ಷನ್ ಹೆಂಗಿತ್ತಲ್ಲ ಸೊ ಹಂಗೆ ಇದೆ, ಅದು ಡಯಾಮೀಟರ್ 84ದು. ಓಕೆ, ಸೊ ಇವಾಗ ಏನು ಮಾಡಬೇಕು, ಇನ್ಸೈಡಲ್ಲಿ, ಸೊ ಇನ್ಸೈಡಲ್ಲಿ ಏನಿದೆಯಲ್ಲ ಸೊ ಎಲ್ಲವನ್ನು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಕೊಂತ ಬನ್ನಿ ಈ ರೀತಿ. ಜಸ್ಟ್ ಇನ್ಸೈಡ್ ಔಟರ್ ಬೌಂಡ್ರಿ, ಸಾರಿ, ಇಲ್ಲಿ ನಮಗೆ ಔಟ್ ಸೈಡ್ ಬೌಂಡ್ರಿ ಹಂಗೆ ಉಳ್ಬೇಕು. ಸೊ ದಿಸ್ ಇಸ್ ಆಲ್ಸೋ ವಿ ಡೋಂಟ್ ನೀಡ್. ಸೊ ನೋಡಿ ನಾವು ಲೈನ್ಸ್ ಅನ್ನ ಡಿಲೀಟ್ ಮಾಡಿದ್ದಲ್ಲ, ಸೊ ಅದಕ್ಕೆ ಇವೆಲ್ಲವೂ ಶಿಫ್ಟ್ ಆಗಿದೆ. ನೀವು ಇದನ್ನ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಮಾಡಿಫಿಕೇಶನ್ ಮಾಡಿ, ಇಲ್ಲಾಂದ್ರೆ ನಾನು ಇವನ್ನೆಲ್ಲ ಬೇರೆ ಲೆವೆಲಲ್ಲಿ ಶಿಫ್ಟ್ ಮಾಡ್ತೀನಿ. ಡೈಮೆನ್ಷನ್ಸ್ ಎಲ್ಲವೂ ಮೌಸ್ ರೈಟ್ ಕ್ಲಿಕ್ ಮಾಡಿ ನಮಗಿಲ್ಲಿ ಚೇಂಜ್ ಲೆವೆಲ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೊ ಚೇಂಜ್ ಲೆವೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇದನ್ನು ಚೆಕ್ ಬಾಕ್ಸ್ ರಿಮೂವ್ ಮಾಡಿ ಆ್ಯಂಡ್ ಲೆವೆಲ್ 2 ದೆನ್ ಕ್ಲಿಕ್ ಓಕೆ. ಸೊ ಇವಾಗ ಲೆವೆಲ್ಸಲ್ಲಿ ಹೋಗ್ಬಿಟ್ಟು ಲೆವೆಲ್ 2ನ ಆಫ್ ಮಾಡ್ತೀನಿ. ರೈಟ್, ಸೊ ನೋಡಿ ಆ್ಯಸ್ ಪರ್ ನಮ್ಮ ಡ್ರಾಯಿಂಗ್ಗೆ ನಾವು ಇದನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಕಡೆ ಟೇಪರ್ ಇದೆ, ರೇಡಿಯಸ್ ಇದೆ, ನಾವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇವಾಗ ಸಿಂಪಲ್ ಇಲ್ಲಿಂದ ಬರ್ತೀನಿ ನಾನು. ಸೊ ನೋಡಿ ನನಗೆ ರೇಡಿಯಸ್ 2 ಪ್ಲೇಸಲ್ಲಿ ರೇಡಿಯಸ್ 6 ಕೊಟ್ಟಿದ್ದಾನೆ. ಸೊ 1 ಪ್ಲೇಸ್ ಆ್ಯಂಡ್ ಸೆಕೆಂಡ್ ಪ್ಲೇಸ್. ಸೊ ಇದು ಸರ್ಕಲ್ ಇರುತ್ತಲ್ಲ ಅಪೋಸಿಟಲ್ಲಿ ಕೂಡ ಆಟೋಮೆಟಿಕ್ ಇರುತ್ತೆ. ಎರಡೇ ಪೊಸಿಷನ್ ಅಂತ ತೋರಿಸ್ಬೇಕು ನಾವು. ರೈಟ್, ಯಾಕಂದ್ರೆ ರೊಟೇಟ್ ಆಗುತ್ತಲ್ಲ ಎಲ್ಲ ಕಡೆ ಅಪ್ಲೈ ಆಗಿರುತ್ತೆ. ಸೊ ರೇಡಿಯಸ್ 6 ಅನ್ನ ಅಪ್ಲೈ ಮಾಡೋಣ ನಾವು ಇವಾಗ. ಸೊ ನಮಗೆ ರೇಡಿಯಸ್ಗೋಸ್ಕರ ಅಗೇನ್ ಸೇಮ್ ಫಿಲೆಟ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಸೊ ರೇಡಿಯಸ್ 6. ಸೊ select this line and this line, select this and here again same, again same. okay, so radius ನಮ್ಮ ಡ್ರಾಯಿಂಗ್ ಪ್ರಕಾರ ಅಪ್ಲೈ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಮ್ಗೆ ನೋಡಿ ಇಲ್ಲಿ 35 ಆದಮೇಲೆ ಇಲ್ಲಿ 10 mm ಗೆ ಟೇಪರ್ ಕೊಟ್ಟಿದ್ದಾನೆ. ಸೊ ಅದನ್ನು ನಾವು ಇವಾಗ ಡ್ರಾ ಮಾಡೋಣ. ಸೊ ಇದು ನಮಗೆ 35 mm 35 ಲೈನ್ ಇಲ್ಲಿಗಿದೆ. ಸೊ 10ಗೆ ಸ್ವಲ್ಪ ಆಫ್ಸೆಟ್ ಲೈನ್ ಹಂಗೆ ಉಳಿಸ್ಬೇಕಿತ್ತು, ನಾವು ರಿಮೂವ್ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ಅಗೇನ್ ಆಫ್ಸೆಟ್ ತಗೊತೀನಿ. ಸೊ 35 + 10 45 ಆಗುತ್ತಲ್ಲ. ಸೊ 45ಗೆ ಈ ಲೈನ್ ಆಫ್ಸೆಟ್ ಮಾಡೋಣ ಇವಾಗ. 45 ದೆನ್ ಓಕೆ. ಸೊ ಈ ಲೈನ್ನ ಹಂಗೆ ಉಳಿಸ್ಬೇಕಿತ್ತು, ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಮಾಡಿಫೈ ಲೆಂತಲ್ಲಿ ಹೋಗಿ ಸೊ ಇದನ್ನು ಸ್ವಲ್ಪ ಇನ್ಕ್ರೀಸ್ ಜಾಯಿಂಟ್ ಮಾಡಿ ಇಲ್ಲಿ. ಓಕೆ, ಸೊ ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಸೊ ಈ 2 ಪಾಯಿಂಟ್ ಸಿಗುತ್ತೆ ನಮಗೆ. 2 ಪಾಯಿಂಟ್ ಇಲ್ಲಿ ಒಂದು ಸಿಂಪಲ್ ಲೈನ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಜಾಯಿಂಟ್ ಮಾಡಿದ್ರೆ ನಮ್ಮ ಡ್ರಾಯಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಕಂಪ್ಲೀಟ್. ರೈಟ್, ಸೊ ಪಾಯಿಂಟನ್ನು ಜಾಯಿಂಟ್ ಮಾಡಿ ನಮಗೆ ಟೇಪರ್ ಕೂಡ ಸಿಗುತ್ತೆ. ನಾವು ಡಿಲೀಟ್ ಅನ್ವಾಂಟೆಡ್ ಲೈನ್ಸ್. ಸೊ ನಮ್ಗೆ ಈ ಲೈನ್ಸ್ ಅವಶ್ಯಕತೆ ಇಲ್ಲ, ಇವನ್ನೆಲ್ಲ ಡಿಲೀಟ್ ಮಾಡ್ತೀನಿ. ದೆನ್ ಲಾಸ್ಟ್ಗೆ ನಮಗೆ ಫೇಸಿಂಗಲ್ಲಿ 1.5 ರೇಡಿಯಸ್ ಕೊಟ್ಟಿದ್ದಾನೆ. ಸೊ ಅದನ್ನು ಕೂಡ ನಾನು ಕ್ರಿಯೇಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು
ರೇಡಿಯಸ್ ಅಪ್ಲೈ ಮಾಡ್ತೀನಿ 1.5 15 ಅಲ್ಲ 1.5. ಸೊ ಅಪ್ಲೈ ಹಿಯರ್ ಆ್ಯಂಡ್ ಹಿಯರ್. ಓಕೆ, ಸೊ ಆ್ಯಸ್ ಪರ್ ನಮ್ಮ ಡ್ರಾಯಿಂಗ್ ನಾವು ಮಾಡೆಲನ್ನು ಕ್ರಿಯೇಟ್ ಮಾಡಿದ್ದೀವಿ ಇವಾಗ. ಸೊ ಡೈಮೆನ್ಷನ್ಸ್ ಬೇಕಿದ್ರೆ ನೀವೆಲ್ಲವೂ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ಪ್ರೋಗ್ರಾಮಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದ್ದರೆ, ಸೊ ಯಾರಿಗಾದ್ರೂ ಬೇಕಂದರೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ. ಸೊ ಜಾಯಿನ್ ದ ಕ್ಲಾಸಸ್. ಥ್ಯಾಂಕ್ ಯು.